ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಮಾರ್ಚ್ ತಿಂಗಳಲ್ಲಿ ಹೇಗಿದೆ ಮಿಥುನ ರಾಶಿಯವರಿಗೆ ಎಂಬಂಥ ವಿಷಯಗಳನ್ನೆಲ್ಲ ನಾವು ತಿಳ್ಕೊಳ್ಳೋಣ. ನೋಡಿ, ಗ್ರಹಸ್ಥಿತಿ ಹೇಗಿದೆ ಅಂತಂದರೆ, ನಿಮ್ಮ ರಾಶಿಯಲ್ಲೇ ಕುಜ, ಹಾಗೆ ಚತುರ್ಥ ರಾಶಿಯ ಕೇತು, ಹಾಗೆ 12ನೇ ರಾಶಿಯ ಗುರು, ಹಾಗೆ ದಶಮ ರಾಶಿಯಲ್ಲಿ ರವಿ ಬುಧ ಶುಕ್ರ ರಾಹು, ಅನಂತರದಲ್ಲಿ ಭಾಗ್ಯ ರಾಶಿಯಲ್ಲಿ ಶನಿ. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ಇದು ಪಾಲ್ಗುಣ ಮಾಸ. ಪಾಲ್ಗುಣ ಮಾಸ ಅಂತಂದರೆ ಒಂದು ಕೊನೆಯ ತಿಂಗಳು. ಯಾಕಂದರೆ ನಿಮಗೆ ಮಾಘ ಮಾಸ ಮುಗೀತು, ಪಾಲ್ಗುಣ ಮಾಸ ಇದನ್ನು ಮುಗಿಸುವಂಥ ಒಂದು ತಿಂಗಳು, ನಮ್ಮ ಸಂವತ್ಸರಗಳನ್ನು ಮುಗಿಸುವಂಥ ಒಂದು ತಿಂಗಳು. ಯಾಕಂದರೆ 30ನೇ ತಾರೀಕಿಗೆ ನಮಗೆ ಹೊಸದಾದಂತಹ ನೂತನವಾದಂಥ ಸಂವತ್ಸರ ಯುಗಾದಿ ಭವಿಷ್ಯ ಆರಂಭ ಆಗುತ್ತೆ. ಇಂತಹ ಯುಗಾದಿಯಲ್ಲಿ ವಿಶೇಷವಾದಂಥ ಫಲಗಳನ್ನು ಕೂಡ ನಾವು ಗಮನಿಸುವಂಥದ್ದು. ಅದರ ಪೂರ್ವದಲ್ಲಿ ಏನಪ್ಪ ಬಹಳ ಮುಖ್ಯವಾಗಿ ಅಂತಂದರೆ, ಇದು ಪಾಲ್ಗುಣ ಮಾಸ. ಪಾಲ್ಗುಣ ಮಾಸದಲ್ಲಿ ಅಂಥ ಹಬ್ಬ ಹರಿದಿನಗಳು ಏನಿರುವುದಿಲ್ಲ. 13ನೇ ತಾರೀಕಿಗೆ ಒಂದು ಹೋಳಿ ಹಬ್ಬ ಇದೆ, ಹಾಗೆ 14ನೇ ತಾರೀಕಿಗೆ ಸಂಕ್ರಾಂತಿ ಇದೆ, ಮೀನ ಸಂಕ್ರಾಂತಿ ಇದೆ. ಅನಂತರ 25ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, 27ಕ್ಕೆ ಮಹಾಪ್ರದೋಷ, 28ಕ್ಕೆ ಮಾಸ ಶಿವರಾತ್ರಿ, ಹಾಗೆ 21ಕ್ಕೆ 29ಕ್ಕೆ ಯುಗಾದಿ ಅಮಾವಾಸ್ಯೆ. ಹೀಗೆಲ್ಲ ಇದೆ. ಏನಪ್ಪ ಒಳ್ಳೆಯದು ಕೆಟ್ಟದ್ದು ಏನು ಅಂಥೇಳಿ ಯೋಚನೆ ಮಾಡ್ತಾ ಇದ್ದರೆ, ಮೃಗಶಿರ, ಆರ್ದ್ರ, ಪುನರ್ವಸು. ಮೃಗಶಿರ ನಕ್ಷತ್ರ 3-4ನೇ ಪಾದ, ಆರ್ದ್ರ ನಕ್ಷತ್ರ 1-2-3-4ನೇ ಪಾದ, ಹಾಗೆ ಪುನರ್ವಸು ನಕ್ಷತ್ರ 1-2-3ನೇ ಪಾದ. ನೀವು ವಿಡಿಯೋ ಮುಗಿವರಿಗೂ ಕೂಡ ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳನ್ನು ಕೂಡ ಹೇಳ್ತಾನೆ. ಏನಂತಹ ತೀರಾ ದೊಡ್ಡ ಬದಲಾವಣೆ ಇಲ್ಲ. ಆದರೂ ಕೂಡ ನಿಮಗೆ ನೋಡಿ, ಕೆಲವೊಂದಷ್ಟು ನಾವು ಗಮನಿಸಿ ಈ ತಿಂಗಳಲ್ಲಿ ಹೇಳುವಂಥದ್ದು ಏನಂತಂದರೆ, ಒಂದನೇದಾಗಿ ರವಿಯು ದಶಮ ಸ್ಥಾನದಲ್ಲಿ ಬುಧನ ಜೊತೆಗಿದ್ದಾನೆ. ಇದು ಬಹಳ ಒಳ್ಳೆಯದಾದಂಥ ತೃತೀಯಾಧಿಪತಿ ಜೊತೆಗೆ. ಹಾಗಾಗಿ ಉದ್ಯೋಗದ ವಿಷಯದಲ್ಲಿ ಏನೋ ಒಂದು ಅಭಿವೃದ್ಧಿ ಆಗ್ಬೋದು, ಉದ್ಯೋಗದಲ್ಲಿ ಏನೋ ಒಂದು ಪ್ರಮೋಷನ್ ಸಿಗುವಂಥದ್ದು, ಅಭಿವೃದ್ಧಿ ಆಗುವಂಥದ್ದು, ಅಥವಾ ಹೊರದೇಶಕ್ಕೆ ಹೋಗುವಂಥ ಅವಕಾಶಗಳು ಸಿಗುವಂತಹ ಚಾನ್ಸಸ್ ಬಹಳ ಇದೆ. ಉದ್ಯೋಗ ಬಲಿಷ್ಠ ಈ ತಿಂಗಳಲ್ಲಿ. ಏನಪ್ಪ ಅಂತಂದರೆ, ಉದ್ಯೋಗಿನಂ ಪುರುಷ ಸಿಂಹ ಮುಪೈತಿ ಲಕ್ಷ್ಮೀ ಅಂತ. ಈಗ ಉದ್ಯೋಗ ಹೇಳುವಂಥದ್ದೇ ಬಹಳ ಮುಖ್ಯವಾದಂಥದ್ದಲ್ವ. ಯಾಕಂದರೆ ನಮ್ಮ ಜೀವನ ನಡಿಬೇಕು ಅಂದರೆ ಉದ್ಯೋಗ ಚೆನ್ನಾಗಿರಬೇಕು. ಹಾಗಾಗಿ ನಿಮ್ಮ ಉದ್ಯೋಗ ಬಲಿಷ್ಠವಾಗುವಂಥ ಒಂದು ರೀತಿ ಆಗ್ತದೆ ಈ ತಿಂಗಳಲ್ಲಿ. ನನ್ನಂತೆ ಕಳ್ಕೊಂಡಿದ್ದವರಿಗೆ ಸಿಗುವಂಥ ಚಾನ್ಸಸ್ ಇದೆ. ಅಥವಾ ಏನೋ ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ಸನ್ನೇನಾದ್ರು ಲಾಭ ಆಗ್ತದೆಯಾ ಅಂತ ಅಂದ್ಕೊಂಡ್ರೆ ಆ ಲಾಭಾಂಶಗಳು ಸಿಗುವಂಥ ಚಾನ್ಸಸ್ಸು ಕೂಡ ಇದೆ. ಇನ್ನು ಬುಧನಿಂದ ಚಿಂತನೆ ಮಾಡಲಿಕ್ಕೆ ಹೋದರೆ, ಕಾನೂನಿನ ರೀತಿಯಲ್ಲಿ ಅನುಕೂಲ. ಏನೋ ಒಂದು ಕಾನೂನಿನ ತೊಂದರೆ, ತಾಪತ್ರೆ, ಕಿರಿಕಿರಿ ಆಗಿದ್ದರೆ ಅದೆಲ್ಲ ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳಾಗುತ್ತೆ. ರವಿ ನಿಮ್ಮ ಕಡೆಗೆ ಇದ್ದಾನೆ. ಆ ಉದ್ಯೋಗ ಒಳ್ಳೆ ರೀತಿಯಾಗಿ ಕೊಡುವಂತಹ ಚಾನ್ಸಸ್ಸೇ ಇದೆ. ರವಿ ನಿಮ್ಮನ್ನು ಬಿಡುವುದಿಲ್ಲ. ಎಲ್ಲೋ ಒಂದು ಕಡೆಗೆ ಅಭಿವೃದ್ಧಿ ಮಾಡುವಂಥದ್ದು, ಅವಕಾಶಗಳನ್ನು ಕೊಡುವಂತಹ ಸಾಧ್ಯತೆಗಳೇ ಬಹಳ ಮುಖ್ಯವಾಗಿದೆ. ಇನ್ನು ಕುಜನಿಂದ ಚಿಂತನೆ ಮಾಡಲಿಕ್ಕೆ ಹೋದರೆ, ಮನೆಯಲ್ಲಿ ಏನೋ ಒಂದು ಕಿರಿಕಿರಿ, ಏನೋ ಒಂದು ಸಮಸ್ಯೆಗಳು ನಿಮ್ಗೆ ಆಗಿ ಹೋಗಿದೆ. ಮನೆಯಲ್ಲಿ ಕಿರಿಕಿರಿ ಸಮಸ್ಯೆಗಳನ್ನು ಭಗವಂತ ದೂರ ಮಾಡ್ತಾನೆ. ನಿಮಗೆ ಮನೆಯಲ್ಲಿ ಏನೋ ಮನಸ್ಸಿಗೆ ಸಮಾಧಾನ ಇಲ್ಲ, ಕಿರಿಕಿರಿ ಇದೆ, ಚಿಂತೆ ಇದೆ, ಅದನ್ನೆಲ್ಲ ಭಗವಂತ ದೂರ ಮಾಡ್ತಾನೆ. ತಂದೆ ತಾಯಿಯವರ ಆಶೀರ್ವಾದ ಇದು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಈ ತಿಂಗಳಲ್ಲಿ. ನಿಮಗೆ ಹಿರಿಯರ ಆಶೀರ್ವಾದ, ಹಿರಿಯರು ನಿಮಗೆ ಎಷ್ಟೆಷ್ಟು ಮಾಡ್ತಾರೆ ಅಂತಂದ್ರೆ ಅಷ್ಟಷ್ಟು ಒಳ್ಳೆ ರೀತಿಯಾದಂಥ ಅವಕಾಶಗಳನ್ನು ಕೂಡ ಕೊಡ್ತಾನೆ. ಹಾಗೆ ಸ್ವಲ್ಪ ಪ್ರಯಾಣ ಯೋಗ ಬಹಳ ಮುಖ್ಯವಾಗಿ. ಎಲ್ಲೋ ಒಂದು ಕಡೆ ಧಾರ್ಮಿಕವಾದಂಥ ರೀತಿಯಲ್ಲಿ ಪ್ರಯಾಣ ಮಾಡುವಂಥ ಯೋಗಗಳನ್ನು ಕೂಡ ಕೊಡ್ತಾನೆ. ಜೀವನದಲ್ಲಿ ಬಂದಂಥಕ್ಕೆ ವಿವಾಹಾದಿ ಮಂಗಳ ಕಾರ್ಯಗಳ ಸಮಸ್ಯೆ ಆಗಿರುವಂಥ ಸರಿ ಮಾಡುವಂಥದ್ದು. ಮನೆಯಲ್ಲಿ ಏನೋ ಒಂದು ಕಿರಿಕಿರಿ ಆಗ್ತಾ ಇದೆ, ಏನೋ ಒಂದು ಸ್ವಲ್ಪ ಪೇಂಟಿಂಗ್ ಮಾಡಬೇಕಪ್ಪ, ದುಡ್ಡಿಲ್ಲ, ಮನೆಗೆ ಯಾವುದೋ ಒಂದು ವಸ್ತು ತರಬೇಕಪ್ಪ, ದುಡ್ಡಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಶುಕ್ರನ ಜೊತೆಗಿರುವಂತಹ ರಾಹು ನಿಮಗೆ ವಿಶೇಷವಾದಂಥ ಧನಕನಕಾದಿಗಳನ್ನು ಕೂಡ ಕೊಡ್ತಾನೆ. ಇದು ಬಹಳ ಒಳ್ಳೆಯದಾದಂಥದ್ದು. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ನಮ್ಮ ಕೈಯಲ್ಲಿ ಹಣಕಾಸಿಲ್ಲ, ದುಡ್ಡಿಲ್ಲ, ಹೀಗಿಲ್ಲ, ಏನೇನೋ ಯೋಚನೆಗಳು, ತೊಂದರೆಗಳು ಕೂಡ ಆಗಿ ಹೋಗುತ್ತೆ. ಆದರೆ ಅಂತಹ ಮನೆಗೆ ಸಮೃದ್ಧಿಯಾದಂಥ ಅವಕಾಶಗಳನ್ನು ಶುಕ್ರನು ಕೂಡ ಈ ತಿಂಗಳಲ್ಲಿ ನೀಡ್ತಾನೆ. ಇನ್ನು ಗುರು 12ನೇ ರಾಶಿಯಲ್ಲಿದ್ದರಿಂದ ವಿವಾಹಾದಿ ಮಂಗಲ ಕಾರ್ಯಗಳು ಆಗದೇ ಇದ್ದವರಿಗೆ ಸ್ವಲ್ಪ ಎಲ್ಲೋ ಒಂದು ಶುಭ ಸೂಚನೆಗಳು ಬರಬಹುದು. ಗುರುಬರ ಇಲ್ಲ ಅಂತಾದರೆ ಕುಜನ ರಾಶಿಯಲ್ಲಿ ಸಪ್ತಮ ನೋಡ್ತಾನೆ. ಶುಕ್ರನು ಕೂಡ ದಶಮದಲ್ಲಿದ್ದಾನೆ. ಹಾಗಾಗಿ ಗುರು ಶುಕ್ರರ ಯೋಗವೇ ಒಳ್ಳೆಯದಾಗುತ್ತೆ ನಿಮಗೆ. ಹಾಗಾಗಿ ನೀಚಾರಿ ಭಾಂಶೋ ಭೃಗುದೇವ ಪೂಜ್ಯೋ ಅಂದರೆ ಡೈವರ್ಸನ್ ವಿಷಯ ಇದ್ರೇನೋ ಒಂದು ಸ್ವಲ್ಪ ಬದಲಾವಣೆ ಆಗುವಂಥದ್ದು. ವಿವಾಹಾದಿ ಮಂಗಲ ಕಾರ್ಯಕ್ಕೆ ನೋಡಿರಿ, ತೀರ್ಮಾನ ಆಗಲಿಲ್ಲ ಅಂತಾದರೆ ಯಾವುದೊಂದು ಒಳ್ಳೆ ರೀತಿಯಾದಂಥ ತೀರ್ಮಾನಗಳನ್ನು ಕೂಡ ನಿಮಗೆ ಕುಜ ಕೊಡ್ತಾನೆ. ಗುರು ವಿವಾಹ ಕೊಡೋದಿಲ್ಲ ಅಂತ ಇಟ್ಕೊಳ್ಳಿ. ಈ ಸಮಯದಲ್ಲಿ ಶುಕ್ರ ಬಂದಿದ್ದಾನೆ, ಕೊಡ್ತಾನೆ. ಅದು ಅವನು ಶುಕ್ರ ಕೊಡೋದಿದ್ರೆ ಕುಜನಾದರೂ ಕೂಡ ಕೊಡ್ತಾನೆ, ವಿವಾಹಾದಿ ಮಂಗಲ ಕಾರ್ಯಗಳನ್ನು ಕೊಡ್ತಾನೆ. ಹಾಗೆ ಸಂತಾನಾದಿಗಳು ಇಲ್ಲದೇ ಇದ್ದವರಿಗೆ ಸಂತಾನಾದಿ ವೃದ್ಧಿಯನ್ನು ಕೂಡ ಕುಜನು ಮಾಡ್ತಾನೆ. ಇದು ಬಹಳ ಒಳ್ಳೆಯದಲ್ವ. ನೋಡಿ, ಎಷ್ಟೋ ಸಲ ನಮಗೆ
ಶುಭಗ್ರಹಗಳು ಯಾವೇ ಒಳ್ಳೆ ರೀತಿಯಾದಂಥ ಫಲಗಳನ್ನು ನೀಡದೇ ಇರುವಂಥ ಸಮಯದಲ್ಲಿ ಅಶುಭ ಗ್ರಹಗಳು ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೊಡ್ತಾರೆ. ಅಶುಭನಾದಂತಹ ಕುಜನೂ ಕೂಡ ನಿಮಗೆ ಲಾಭವನ್ನು ಕೂಡ ಕೊಡ್ತಾನೆ. ಭೂಮಿ ಮೊದಲಾದಂಥ ಅವಕಾಶಗಳ ತೊಂದರೆಗಳಿದ್ದರೆ ಕೂಡ ಸರಿಯಾಗುವಂಥ ಚಾನ್ಸಸ್ ಇದೆ. ಮತ್ತು ನಿಮ್ಗೆ ಹೊಟ್ಟೆ ಸಂಬಂಧವಾದಂಥದ್ದು, ಕಂಠ ಸಂಬಂಧವಾದಂಥ ಏನಾದರೂ ತೊಂದರೆ ತಾಪತ್ರಗಳಿದ್ದರೆ ಇದ್ದಂಥವರಿಗೆ ಮಾತ್ರ ನಾನು ಹೇಳುವಂಥದ್ದು. ಇದ್ದಂಥವರಿಗೆ ಸ್ವಲ್ಪ ಒಂದು ಒಳ್ಳೆ ರೀತಿಯಾದಂಥ ಫಲಗಳನ್ನು, ಅವಕಾಶಗಳನ್ನು ಕೂಡ ಅವನು ನೀಡ್ತಾನೆ ಕುಜನು. ಇದು ಬಹಳ ಒಳ್ಳೆಯದಾದಂಥದ್ದು. ಮತ್ತು ಜೀವನದಲ್ಲಿ ಪರಿವರ್ತನೆ ಬಹಳ ಮುಖ್ಯವಾಗಿ ಗಮನಿಸಬೇಕು. ಯಾಕಂದರೆ ನೀವು ಪರಿವರ್ತನೆಯನ್ನು ಕೊಡ್ತಾನೆ. ಯಾವ ಪರಿವರ್ತನೆ? ಮುಂದಿನ ಹಂತಕ್ಕೆ 29ನೇ ತಾರೀಕಿನ ಶನೇಶ್ವರನು ದಶಮಕ್ಕೆ ಬರ್ತಾನೆ. ಆವಾಗ ನಿಮ್ಮನ್ನು ಪರಿವರ್ತನೆ, ನಿಮ್ಮನ್ನು ಪಕ್ವ ಮಾಡ್ತಾ ಇದ್ದಾನೆ. ನಿಮಗೊಂದು ಹಂತಕ್ಕೆ ಮಿಥುನ ರಾಶಿಯವರಿಗೆ ಗುರುಬಲ ಇಲ್ಲ, ಕಷ್ಟ, ಚಿಂತೆ ಅಂತ ಅನ್ನಿಸ್ತಾ ಇರಬಹುದು. ಆದರೂ ಕೂಡ ನಿಮ್ಮನ್ನು ಎಲ್ಲೋ ಒಂದು ಕಡೆಗೆ ಸ್ಥಿರವಾದಂತಹ ಮನಸ್ಸನ್ನು ಇದು ಹೀಗೆ ಆಗತ್ತೆ, ಇದು ಸರಿಯಾದಂಥ ದಾರಿ, ದೃಢವಾದಂಥ ನಿರ್ಧಾರ, ಹೀಗೆ ನಾವು ಮಾಡಲೇಬೇಕು ಅನ್ನುವಂತಹ ಒಂದು ದೃಢವಾದಂಥ ಸಂಕಲ್ಪಗಳನ್ನು ಕೂಡ ಆ ಭಗವಂತ ನೀಡ್ತಾನೆ ನಿಮಗೆ. ಯಾಕಂದರೆ ಇಷ್ಟು ದಿವಸ ನಿಮಗೇನಾಗಿತ್ತು, ಒಂದಂತಕ್ಕೆ ದುಡ್ಡು ಬರ್ತಾ ಇತ್ತು, ಹೋಗ್ತಾ ಇತ್ತು. ಸ್ವಲ್ಪ ಕೆಲವೊಂದಷ್ಟು ದಿವಸದಲ್ಲಿ ದುಡ್ಡಿನಲ್ಲಿ ಹಿಡಿತ ಬರ್ತಾ ಇದೆ ನಿಮಗೆ ಅಲ್ವಾ? ಆ ಹಿಡಿತ ಬರುವಂಥದ್ದು ಹೋಗಿ ಅಧಿಕವಾದಂಥ ಖರ್ಚು, ಅಧಿಕವಾದಂಥ ಆದಾಯಗಳನ್ನು ಕೂಡ ಭಗವಂತ ನೀಡ್ತಾನೆ. ಸ್ವಲ್ಪ ಪ್ರಯಾಣ ಯೋಗ ಮತ್ತು ಇದ್ದಕ್ಕಿದ್ದ ಹಾಗೆ ಭಾಳ ಮುಖ್ಯವಾಗಿ ಸ್ನೇಹಿತರು, ಬಂಧು ಬಾಂಧವರು ಈ ತಿಂಗಳನ್ನು ಸೇರಿಸುವಂತಹ ಒಂದು ಅವಕಾಶಗಳು ಕೂಡ ಆಗುತ್ತೆ. ಭಾಳ ಮುಖ್ಯವಾಗಿ ಗಮನಿಸುವಂಥದ್ದು ನೋಡು, ಹೋಳಿ ಹಬ್ಬ ಇದೆ 13ನೇ ತಾರೀಕಿಗೆ. ಹೀಗೆ ಇಂತಹ ಯಾವುದೋ ಒಂದು ಹಬ್ಬ ಹರಿದಿನಗಳು ಅಂಥ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಸೇರುವಂಥದ್ದು, ದೇವತಾ ದರ್ಶನ ಮಾಡುವಂಥದ್ದು ಮತ್ತು ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ಪ್ರಯಾಣ ಮಾಡುವಂಥ ಸಾಧ್ಯತೆಗಳು ಆಗುತ್ತೆ. ಒಂದು 5 ಜಾಗ್ರತೆ. ಒಂದನೇದಾಗಿ ಬಾಯಲ್ಲಿ ಏನಾದರೂ ಹುಣ್ಣಾಗುವಂಥ ಸಾಧ್ಯತೆಗಳು, ಸ್ವಲ್ಪ ಹೊಟ್ಟೆ ಸಂಬಂಧವಾದಂಥ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಹಾಗೆ ಎರಡನೇದಾಗಿ ಬಹಳ ಮುಖ್ಯವಾಗಿ ಸ್ವಲ್ಪ ಮಾತಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಬಹಳ ಮಾತಾಡುವಂಥದ್ದು, ಬಹಳ ಹೋಗುವಂಥದ್ದು, ಬಹಳ ಜನಕ್ಕೆ ಹೋಗಿ ಸ್ವಲ್ಪ ಸ್ವಲ್ಪ ತೊಂದರೆಗಳೇ ಆಗುವಂಥ ಸಾಧ್ಯತೆಗಳು. ಯಾಕಂದರೆ ಕೆಲವೊಂದು ಸಲ ಮಾತಾಡಿದಾಗೂ ಕೂಡ ಸಮಸ್ಯೆಗಳು ಬರುತ್ತೆ. ಅದಕ್ಕೆ ಮೌನಿನಃ ಕಲಹಂ ನಾಸ್ತಿ ಎಂಬುದಾಗಿ ಹೇಳಿದ್ದಾರೆ. ಮೌನಿನಃ ಕಲಹಂ ನಾಸ್ತಿ ಅಂದರೆ ಮೌನವಾಗಿದ್ದರೆ ಕಲಹ ಆಗುವುದಿಲ್ಲ ಅಂಥೇಳಿ. ಹಾಗಾಗಿ ನೀವು ಈ ತಿಂಗಳಲ್ಲಿ ಏನಂದರೆ ಸ್ವಲ್ಪ ಮೌನಕ್ಕೆ ಶರಣ ಹೋಗುವಂಥದ್ದು ಬಹಳ ಒಳ್ಳೆಯದಾದಂಥದ್ದು. ಮೂರನೇದಾಗಿ ನೀವು ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೆ ಅದಕ್ಕೆ ಹೆಚ್ಚು ಚಿಂತೆ ಮಾಡೋದು ಬೇಡ, ಏನೋ ಒಳ್ಳೆಯದಾದಂಥದ್ದು ತಿಳ್ಕೊಳ್ತಾ ಹೋಗಿ. ಹಾಗೆ ನಾಲ್ಕನೇದಾಗಿ ಬಹಳ ಮುಖ್ಯವಾಗಿ ಈ ತಿಂಗಳಲ್ಲಿ ಹಣವನ್ನು ಯಾರಿಗೆ ಕೊಡುವಾಗ ಸ್ವಲ್ಪ ಯೋಚನೆ ಮಾಡ್ಕೊಂಡು ಕೊಡುವಂಥದ್ದನ್ನು ಮಾಡಿ. 5ನೇದಾಗಿ ಗೃಹಿಣಿಯರು ಬಹಳ ಸ್ವಲ್ಪ ಜಾಗ್ರತೆ. ಗೃಹಿಣಿಯರು ಸಣ್ಣ ಪುಟ್ಟ ಕಿರಿಕಿರಿ ಆಗುವಂಥದ್ದು, ರಾಶಿಯಲ್ಲೇ ಕುಜ ಇದ್ದಾನೆ, ಹಾಗಾಗಿ ನಾನು ಸಣ್ಣ ಪುಟ್ಟ ಬೆಂಕಿ ತಗುಲುವಂಥದ್ದು, ಕೈ ಸುಡುವಂಥದ್ದು, ಹೀಗೆಲ್ಲ ಆಗುವಂಥದ್ದು ಎಲ್ಲ ಚೆನ್ನಾಗಿರ್ತದೆ. ಧಾರಾವಾಹಿ ನೋಡ್ತಾ ಇಡೀ ದಿವಸ ಕೂತ್ಕೊಂಡಿರ್ತೀರಿ, ಟಿ ವಿ ಮುಂದೆ ಕೂತ್ಕೊಂಡ್ರೆ ಎಚ್ಚರ ಇರೋದಿಲ್ಲ. ಈ ಕಡೆ ಹಾಲೆಲ್ಲ ಸುಟ್ಟು ಹಾಲೆಲ್ಲ ಹೆಚ್ಚು ಕಡಿಮೆ ಆಗಿ ಗ್ಯಾಸಿಗೂ ತೊಂದರೆ ಆಗುವಂಥ ಸಾಧ್ಯತೆಗಳಾಗುತ್ತೆ. ಹಾಗಾಗಿ ಯಾವುದೇ ಕೆಲಸ ಮಾಡುವಾಗ ಅದರದನ್ನು ಫೋಕಸ್ ಇಟ್ಕೊಂಡು ಆ ಕೆಲಸ ಮುಗಿಸ್ಕೊಂಡು ಮುಂದಿನ ಕೆಲಸಕ್ಕೆ ಹೋಗುವಂಥದ್ದು ಪ್ರಯತ್ನ ಮಾಡಿ. ಒಂದು ಕಡೆಗೆ ಆನ್ಲೈನ್ ಕೆಲಸ, ಇನ್ನೊಂದು ಕಡೆಗೆ ಟಿ ವಿ ಉರಿತಾ ಇರ್ತದೆ, ಇನ್ನೊಂದು ಕಡೆಗೆ ಹೊಲೆಯೂ ಕೂಡ ಉರಿತಾ ಇರ್ತದೆ. ನೋಡಿ ಹೇಗೆ ಇವತ್ತಿನ ಕಾಲದ ಪರಿಸ್ಥಿತಿ. ಇದನ್ನೆಲ್ಲ ಸ್ವಲ್ಪ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಯಾವುದೋ ಒಂದು ಕೆಲಸವನ್ನು ಮಾಡಿ ಸ್ಥಿರವಾಗಿ ಫೋಕಸ್ ಇಟ್ಟನ್ನು ಮಾಡಿ. ಎಲ್ಲವನ್ನು ತಲೆ ಹಾಕ್ಕೊಂಡ್ರೆ ಆ ತಲೆ ತುಂಬ ತೊಂದರೆ ಆಗಿಬಿಡುತ್ತೆ. ಹಾಗಾಗಿ ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ಅದಕ್ಕೆ ನಮ್ಮನ್ನು ಹೇಳ್ತಾರೆ ಕರಡ ಆಳ್ತಾರೆ. ಕರಡ ಅಂತಂದರೆ ಗದ್ದೆಯಲ್ಲಿ ಆಗುವಂಥದ್ದು ಕರಡ ಆಳ್ತಾರೆ. ಹಾಗೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದನ್ನು ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ. ಒಂದು ಕೆಲಸವನ್ನು ಫೋಕಸ್ ಇಟ್ಟು ಮಾಡುವಂಥ ಪ್ರಯತ್ನವನ್ನು ಮಾಡಿ. ಇನ್ನೊಂದು ಹಂತಕ್ಕೆ ಬೇರೆ ಎಲ್ಲ ಬದಲಾವಣೆಗಳು ನಿಮಗೆ ಭಗವಂತ ನೀಡ್ತಾ ಇದ್ದಾನೆ. ಹೆಚ್ಚಿನದಾದಂಥ ಲಾಭಾಂಶಗಳು ಕೂಡ ಇದೆ. ಆರ್ಥಿಕವಾದಂಥ ಕೊಡುವಂಥ ಶುಕ್ರನು ಆರ್ಥಿಕವಾಗೂ ಕೂಡ ಕೊಡ್ತಾನೆ. ಆರ್ಥಿಕವಾಗಿ ಇನ್ನೊಬ್ಬರ ಹತ್ರ ಏನು ಹೋಗಿ ಕೇಳುವಂಥ ಪ್ರಯತ್ನ ಮಾಡೋದಿಲ್ಲ. ಇನ್ನು ಒಳ್ಳೆಯ ದಿವಸ ಯಾವುದಿಪ್ಪ ಅಂತಂದರೆ 10ನೇ ತಾರೀಕಿಗೆ ಬಹಳ ಪ್ರಶಸ್ತವಾಗಿದೆ. 24ನೇ ತಾರೀಕು ಕೂಡ ಪ್ರಶಸ್ತವಾಗಿದೆ. ಇದು 2 ದಿವಸ ಪೂಜೆ ಪುರಸ್ಕಾರ ದೇವತಾರಾಧನೆ ಮಾಡಿ ಇದಿಷ್ಟು ಮಾಡಿಕೊಂಡ್ರೆ ಸಾಕು. ಇನ್ನು ನಕ್ಷತ್ರ ಪರಿಹಾರಗಳು ಏನು? ಮೃಗಶಿರ ನಕ್ಷತ್ರ 3, 4ನೇ ಪಾದ. ನೀವು ಎಷ್ಟು ಸಾಧ್ಯ ಆಗುತ್ತೆ ನೋಡಿ ಜ್ಞಾಪಕ ಮಾಡ್ಕೊಳ್ಳಿ. 14ನೇ ತಾರೀಕಿಗೆ ಸಂಕ್ರಾಂತಿ ಇದೆ, ಮೀನ ಸಂಕ್ರಾಂತಿ ಅಂಥೇಳಿ. ಹಾಗಾಗಿ ಮೀನ ಸಂಕ್ರಾಂತಿ ದಿವಸ ನಿಮಗೆ ಸಾಧ್ಯ ಆದರೆ ಉದ್ದಿನ ಕಾಳನ್ನು ಎಲ್ಲಾದರೂ ಒಂದು ಸ್ವಲ್ಪ ದಾನ ಮಾಡುವಂತಹ ಪ್ರಯತ್ನ ಮಾಡಿ 14ನೇ ತಾರೀಕಿಗೆ. ಇನ್ನು ಆರ್ದ್ರಾ ನಕ್ಷತ್ರದವರು ಗುರುನಾಮಸ್ಮರಣೆ ಮಾಡಿ. ಗುರು 12ನೇ ರಾಶಿಯಲ್ಲಿದ್ದಾನೆ. ಗುರು ಚರಿತ್ರೆ ಪಾರಾಯಣೆ ಮಾಡುವಂಥದ್ದು ಅಥವಾ ಗುರುವಿನ ಕ್ಷೇತ್ರಕ್ಕೆ ಹೋಗುವಂಥದ್ದು. ಗುರುನಾಮಸ್ಮರಣೆ ಬಹಳ ಮುಖ್ಯವಾಗಿ ಮಾಡ್ತಾ ಬನ್ನಿ. ಆ ಗುರುನಾಮಸ್ಮರಣೆಯಿಂದ ಗುರುವಿನ ಅನುಗ್ರಹದಿಂದ ಬಹಳ ಶುಭವಾಗುತ್ತೆ, ಮಂಗಲವಾಗುತ್ತೆ. ಇನ್ನು ಪುನರ್ವಸು ನಕ್ಷತ್ರ 1, 2, 3ನೇ ಪಾದ. ಎಷ್ಟು ಸಾಧ್ಯ ಆಗುತ್ತೆ ನೋಡಿ ರಾಮನಾಮಸ್ಮರಣೆ. ಯಾಕಂದರೆ ಪುನರ್ವಸು ನಕ್ಷತ್ರದವರಿಗೆ ರಾಮನ ಅನುಗ್ರಹವಾಗಬೇಕು, ರಾಮನ ಆಶೀರ್ವಾದವಾಗಬೇಕು. ರಾಮನೇ ನಿಮಗೆಲ್ಲವನ್ನು ಕೂಡ ಕೊಡುವಂಥವನು. ಹಾಗಾಗಿ ರಾಮನಾಮಸ್ಮರಣೆ, ರಾಮನ ಆರಾಧನೆ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಈ ರಾಮನಾಮಸ್ಮರಣೆಯಿಂದ
ನಿಮಗೆಲ್ಲ ರೀತಿಯಾದಂತಹ ಮಂಗಲ ವಾತಾವರಣಗಳು ಕೂಡ ಆಗುತ್ತೆ. ಯಾಕಂದರೆ ಒಂದು ಹಂತಕ್ಕೆ ಯೋಚನೆ ಮಾಡ್ತಾ ಇರ್ತೀರಿ, ಪುನರ್ವಸು ನಕ್ಷತ್ರದವರು ಏನಪ್ಪ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾನೆ, ಗುರುಬಲ ಇಲ್ಲ ಹೇಳ್ತಾ ಇದ್ದಾರೆ, ಏನು ಮಾಡಬೇಕು, ಏನು ಮಾಡಿದರೆ ಏನಾದರೂ ಆಗತ್ತಾ? ಇಂತಹ ಸಮಯದಲ್ಲಿ ಆ ಗುರುನಾಮಸ್ಮರಣೆಯನ್ನು ಮಾಡ್ತಾ ಬನ್ನಿ. ಗುರುವಿನ ಅನುಗ್ರಹದಿಂದ ಮಂಗಲವಾಗುತ್ತೆ, ಲಾಭವಾಗುತ್ತೆ. ಅನೇಕ ಸಮಸ್ಯೆಗಳು, ಅನೇಕ ಕಷ್ಟಗಳಿಗೆ ಪರಿಹಾರ ರಾಮಬಾಣ ಇದ್ದ ಹಾಗೆ ಗುರುವಿನ ನಾಮಸ್ಮರಣೆ ಬಹಳ ಮುಖ್ಯವಾದಂಥದ್ದು. ಇದಿಷ್ಟು ಪ್ರಯತ್ನವನ್ನು ಮಾಡ್ತಾ ಬನ್ನಿ. ಮಿಥುನ ರಾಶಿಯವರಿಗೆ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಭಗವಂತ ಅಷ್ಟಷ್ಟಾಗಿ ನೀಡ್ತಾನೆ. ಶುಭವಾಗಲಿ, ಮಂಗಲವಾಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.